ಹಾಯ್ ಹೆಲೋ, ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ 24ರಲ್ಲಿ ಕಥೆಯನ್ನು ಮುಂದುವರಿಸೋಣ. ಗಂಟಲ ತನಕ ಕುಡಿದು ಎಷ್ಟು ಪ್ರಶಾಂತವಾಗಿ ಮಲಗಿಕೊಂಡಿದ್ದೀಯ ಕಣೆ, ಎದ್ಮೇಲೆ ನಿನಗೆ ಇದೆ ನನ್ನ ಕೈಯಲ್ಲಿ ಅಂತ ಅಂದುಕೊಳ್ಳುತ್ತಾ ಹಾಗೇ ಸೋಫಾದ ಮೇಲೆ ಮಲಗಿ ನಿದ್ದೆಗೆ ಜಾರಿಕೊಂಡನು. ಸಿದ್ಧಾರ್ಥ್ ಜಾಗಿಂಗ್ನಿಂದ ಬರುವಷ್ಟರಲ್ಲಿ ಸಾಕ್ಷಿ ಕಿಚನ್ನಲ್ಲೇ ಇರುವುದು ಕಾಣಿಸಿತು. ಸುತ್ತಲೂ ನೋಡಿ ಯಾರೂ ಇಲ್ಲದೇ ಇದ್ದಿದ್ದರಿಂದ ನಿಧಾನವಾಗಿ ಅವಳ ಹತ್ತಿರಕ್ಕೆ ಹೋದನು. ವೀಕೆಂಡ್ ಆದರೂ ಇಷ್ಟು ಬೇಗ ಎದ್ದಿದ್ದೀಯಾ? ಇನ್ನೂ ಸ್ವಲ್ಪ ಹೊತ್ತು ಮಲಗಬಹುದಾಗಿತ್ತಲ್ವಾ ಎಂದು ಕೇಳಿದನು, ಸಾಕ್ಷಿ ಮುಖದ ಮೇಲೆ ಬೀಳುತ್ತಿರುವ ಕೂದಲನ್ನು ಕಿವಿ ಹಿಂದಕ್ಕೆ ತಳ್ಳುತ್ತಾ. ಸಾಕ್ಷಿ ಅವನ ಕಡೆ ನೋಡಿ, ಫಾರ್ಮ್ ಹೌಸ್ಗೆ ಹೋಗೋಣ ಅಂತ ಹೇಳಿದ್ರಲ್ವಾ, ಅದಕ್ಕೆ ಬೇಗ ಎದ್ದೆ. ನಿದ್ದೆಗಿಂತಲೂ ನಿಮ್ಮ ಜೊತೆ ಕಳೆಯುವ ಸಮಯವೇ ನನಗೆ ತುಂಬ ಪ್ರೀಷಿಯಸ್ ಎಂದಳು ನಗುತ್ತಾ. ಆರ್ಟನ್ನು ಟಚ್ ಮಾಡಿದೆ ಎಂದು ಆರ್ಟ್ ಮೇಲೆ ಕೈ ಇಟ್ಟುಕೊಂಡು ಸುಂದರವಾಗಿ ನಗುತ್ತಾ ಹೇಳಿದನು. ಸಾಕ್ಷಿ ತನ್ನಲ್ಲೇ ತಾನೇ ಮುಗುಳ್ನಗುತ್ತಾ, ಹೋಗಿ ಫ್ರೆಶ್ ಆಗಿ ಬನ್ನಿ, ಕಾಫಿ ತಗೊಂಡು ಬರ್ತೀನಿ ಎಂದಳು. ಓಕೆ ಎನ್ನುತ್ತಾ ಸಾಕ್ಷಿ ಕೆನ್ನೆಯ ಮೇಲೆ ಪಟ್ಟಂತ ಕಿಸ್ಕೊಟ್ಟು ಬಾಯ್ ಎನ್ನುತ್ತಾ ಮೇಲಕ್ಕೆ ಹೊರಟರೆ ನಾಚಿಕೆ ಪಡುತ್ತಾ ಕೆನ್ನೆಯನ್ನು ಒರೆಸಿಕೊಂಡಳು ಸಾಕ್ಷಿ. ತಿಂಡಿ ತಿಂದು 2 ದಿನಗಳಿಗೆ ಲಗೇಜ್ ಪ್ಯಾಕ್ ಮಾಡಿಕೊಂಡು ಫಾರ್ಮ್ ಹೌಸ್ಗೆ ಹೊರಟರು ಸಾಕ್ಷಿ ಸಿದ್ಧಾರ್ಥ್. ಕುಡಿದಿರುವ ನಶೆ ಇಳಿದು ನಿಧಾನವಾಗಿ ಕಣ್ಣುಗಳು ತೆರೆದ ದಿವ್ಯಾಗೆ ವಿಂಡೋ ಬಳಿ ಶರ್ಟ್ ಇಲ್ಲದೆ ಆ ಕಡೆ ತಿರುಗಿಕೊಂಡು ನಿಂತಿರುವ ಆಕಾರವೊಂದು ಮಸ್ಕಾಗಿ ಕಾಣಿಸಿದ್ದರಿಂದ ಟೆನ್ಷನ್ನಾಗಿ ಕಣ್ಣುಗಳನ್ನು ಚೆನ್ನಾಗಿ ಉಜ್ಜಿಕೊಂಡು ಮತ್ತೆ ನೋಡಿದಳು. ಆ ಕಡೆ ತಿರುಗಿ ನಿಂತುಕೊಂಡಿರುವ ವಿಕ್ರಮ್ನನ್ನು ನೋಡಿ ಒಮ್ಮೆಲೆ ಬೆಚ್ಚಿ ಬಿದ್ದು ಎದ್ದು ಕುಳಿತುಕೊಂಡಳು. ಏಯ್, ಯಾರು ನೀನು? ನನ್ನ ರೂಮಿನೊಳಕ್ಕೆ ಯಾಕೆ ಬಂದೆ ಎಂದು ಕೇಳಿದಳು ಭಯದಿಂದ ನೋಡುತ್ತಾ. ವಿಕ್ರಮ್ ನಿಧಾನವಾಗಿ ಅವಳ ಕಡೆ ತಿರುಗಿದನು. ವಿಕ್ರಮ್ನನ್ನು ತನ್ನ ರೂಮಿನಲ್ಲಿ ಸ್ವಲ್ಪನೂ ಊಹಿಸದ ದಿವ್ಯಾ ಶಾಕಿಂಗ್ ಆಗಿ ನೋಡುತ್ತಾ, ಬಾವಾ ನೀನೇನು ಇಲ್ಲಿ? ನಿನ್ನ ದೇಹದ ಮೇಲೆ ಶರ್ಟ್ ಇಲ್ಲ ಯಾಕೆ? ಅಂದರೆ ರಾತ್ರಿ ಏನು ನಡೆಯಿತು? ನೀನು ನನ್ನನ್ನು ಏನು ಮಾಡಿದೆ? ಹೌ ಡೇರ್ ಯು ಎಂದು ಜೋರಾಗಿ ಕಿರ್ಚಾಡುತ್ತಿರುವ ಅವಳನ್ನು ಸಾಯಿಸುವ ಥರ ನೋಡುತ್ತಾ ಶಟ್ ಅಪ್ ಎಂದನು ಜೋರಾಗಿ. ಆ ಕೂಗಿಗೆ ಬೆಚ್ಚಿ ಬಿದ್ದು ನೋಡುತ್ತಿರುವ ಅವಳ ಹತ್ತಿರಕ್ಕೆ ಹೆಜ್ಜೆಗಳು ಹಾಕುತ್ತಾ, ನನ್ನನ್ನು ಅನ್ನುವ ಮೊದಲು ನಿನ್ನ ದೇಹದ ಮೇಲೆ ಬಟ್ಟೆಗಳು ಇದಾವ ಇಲ್ವಾ ಅಂತ ಮೊದಲು ನೋಡ್ಕೊ ಎಂದನು ಶರ್ಟ್ ಹಾಕಿಕೊಳ್ಳುತ್ತಾ. ದಿವ್ಯಾ ಬೆಡ್ಶೀಟ್ ತೆಗೆದು ತನ್ನನ್ನು ತಾನು ನೋಡಿಕೊಂಡು ಅಮ್ಮಯ್ಯ ಅಂತ ಅಂದುಕೊಂಡು ಮುಖ ಒಂಥರ ಇಟ್ಟು ವಿಕ್ರಮ್ ಕಡೆ ನೋಡಿದಳು. ಕೈಗಳು ಕಟ್ಟಿಕೊಂಡು ಸೀರಿಯಸ್ ಆಗಿ ನೋಡುತ್ತಿದ್ದಾನೆ ವಿಕ್ರಮ್. ಮತ್ತೆ ನೀನೇನಕ್ಕೆ ಇಲ್ಲಿಗೆ ಬಂದೆ? ಶರ್ಟ್ ಬಿಚ್ಚಿಕೊಂಡು ಯಾಕೆ ಎಕ್ಸ್ಪೋಸ್ ಮಾಡುತ್ತಿದ್ದೀಯಾ ಎಂದು ಕೇಳಿದಳು ದಿವ್ಯಾ. ದಿವ್ಯಾಳನ್ನು ಕೋಪವಾಗಿ ನೋಡುತ್ತಾ, ಬಾರಿಸಿದ್ನಂದ್ರೆ ನೋಡು ಎಂದು ಕೈ ಮೇಲಕ್ಕೆ ಎತ್ತಿದರೆ ಮುಖ ಪಕ್ಕಕ್ಕೆ ತಿರುಗಿಸಿಕೊಂಡು ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡಳು. ವಿಕ್ರಮ್ ಒಡೆಯದೇ ಇದ್ದಿದ್ದರಿಂದ ನಿಧಾನವಾಗಿ ಕಣ್ಣುಗಳು ತೆರೆದು ಅವನ ಕಡೆ ನೋಡಿದಳು. ಮಾಡಬೇಕಾಗಿರೋದೆಲ್ಲ ಮಾಡಿ ಅಮಾಯಕಳ ಥರ ಯಾವ ರೀತಿ ಕೇಳ್ತಿದ್ದಾಳೆ ನೋಡು. ನಾನು ಇಲ್ಲಿಗೆ ಬರುವುದಕ್ಕೆ, ಈ ರೀತಿ ಇರುವುದಕ್ಕೆ ಕಾರಣ ನೀನೇ. ನೀನು ಕುಡಿದು ಬಿದ್ದೋದರೆ ಮಾವ ನನ್ನ ಮಗಳಿಗೆ ಏನೋ ಆಗಿದೆ ಅಂತ ಗಾಬರಿ ಪಡುತ್ತಾ ನಿನ್ನ ಹತ್ತಿರಕ್ಕೆ ಹೋಗಿ ನೋಡು ಅಂತ ಹೇಳಿದ್ರೆ ಬಂದೆ. ಏನೋ ಎಲ್ಪ್ ಮಾಡೋಣ ಅಂತ ನಾನು ನೋಡಿದ್ರೆ ನನ್ನ ಮೇಲೆ ವಾಮಿಟ್ ಮಾಡಿಕೊಂಡೆ. ಶರ್ಟ್ ಫುಲ್ ಹಾಳಾದರೆ ವಾಶ್ ಮಾಡಿ ಅಲ್ಲಾಗ್ದೆ ಎಂದು ಬೇಸರದಿಂದ ಮುಖ ಇಟ್ಟು ಹೇಳಿದನು. ದಿವ್ಯಾ ಇನ್ನೇನು ಮಾತನಾಡಲಾಗದೆ ಸೈಲೆಂಟಾಗಿ ನೋಡ್ತಿದ್ರೆ, ಬುದ್ಧಿ ಇದೆಯಾ ನಿನಗೆ? ಹೆಣ್ಣು ಮಗು, ಅದರಲ್ಲೂ ಒಂಟಿಯಾಗಿ ಇರ್ತಿದೆಯಾ? ಈ ರೀತಿ ಕುಡಿದು ಬಿದ್ದೋದರೆ ಯಾರಾದರೂ ಅಡ್ವಾಂಟೇಜ್ ತೆಗೆದುಕೊಂಡರೆ ನಿನ್ನ ಪರಿಸ್ಥಿತಿ ಏನು? ಅತ್ತೆ ಮಾವ ಎಷ್ಟು ಫೀಲ್ ಆಗ್ತಾರೆ? US ನೀನು ಕಲ್ತುಕೊಂಡಿರುವುದು ಇದೇನಾ ಎಂದನು ಕೋಪದಿಂದ. ದಿವ್ಯಾ ತಲೆ ಹಿಡಿದುಕೊಂಡು ರಾತ್ರಿ ನಡೆದಿದ್ದನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ಟ್ರೈ ಮಾಡಿದಳು. ಪಬ್ನಲ್ಲಿ ಸಿದ್ಧಾರ್ಥ್ನನ್ನು ನೆನಪಿಸಿಕೊಂಡು ಅಳುತ್ತಿದ್ದರೆ ಮಾನಸ ಕುಡಿಯುವಂತೆ ಡ್ರಿಂಕ್ ಕೊಟ್ಟಿದ್ದು, ಕುಡಿಯುವುದಿಲ್ಲ ಅಂತ ದಿವ್ಯಾ ಹೇಳಿದರೆ ಏನೂ ಆಗುವುದಿಲ್ಲ, ಕುಡಿದು ಬಿಟ್ಟು ನೋವನ್ನೆಲ್ಲ ಮರೆತು ಮಲಕ್ಕೋ ಎಂದಿದ್ದರಿಂದ ಆ ದುಃಖದಲ್ಲಿ ದಿವ್ಯಾ ಇಷ್ಟ ಬಂದಂತೆ ಕುಡಿದಿದ್ದು, ಮಾನಸ ಅವಳನ್ನು ಫ್ಲ್ಯಾಟ್ ಬಳಿ ಡ್ರಾಪ್ ಮಾಡಿದರೆ ತಾನು ಡೋರ್ ಲಾಕ್ ಮಾಡಿಕೊಂಡು ಮಲಗಿಕೊಂಡಿದ್ದು ನೆನಪಿಗೆ ಬಂತು. ಅಲ್ಲಿಯ ತನಕ ಹೋಗೆ, ಮತ್ತೆ ಬಾವ ಹೇಗೆ ಒಳಗಡೆಗೆ ಬಂದನು? ನಾನೇ ಡೋರ್ ಓಪನ್ ಮಾಡಿದ್ನಾ? ಏನೂ ನೆನಪಿಲ್ವೇ ಅಂತ ಅಂದುಕೊಳ್ಳುತ್ತಾ ಸೀರಿಯಸ್ ಆಗಿ ನೋಡುತ್ತಿರುವ ವಿಕ್ರಮ್ ಕಡೆ ನೋಡಿ, ಬಾವಾ ನಾನೇನು ಪ್ರತಿದಿನ ಕುಡಿಯುವುದಿಲ್ಲ, ನಿನ್ನೆನೆ ನಾನು ಫಸ್ಟ್ ಟೈಮ್ ಕುಡಿದಿದ್ದು. ಮನಸ್ಸಿಗೆ ಬೇಜಾರಾಗಿ ಅದನ್ನು ಮರೆತು ಒಂದು ದಿನವಾದರೂ ಪ್ರಶಾಂತವಾಗಿ ನಿದ್ದೆ ಮಾಡೋಣ ಅಂತ ಕುಡಿದೆ. ಅದು ಸಹ
ನನ್ನ ಫ್ರೆಂಡ್ ಮಾನಸ ಕುಡಿಯಂದ್ರೆ ಕುಡಿದೆ. ಏನೋ ಸ್ವಲ್ಪ ಕುಡಿದುಬಿಟ್ಟು ಬಂದ್ಬಿಡೋಣ ಅಂತ ಅಂದುಕೊಂಡೆ. ದುಃಖದಲ್ಲಿ ಗೊತ್ತಿಲ್ಲದೆ ತುಂಬ ಕುಡಿದುಬಿಟ್ಟೆ. ಅವಳೇ ಬಂದು ನನ್ನನ್ನು ಡ್ರಾಪ್ ಮಾಡಿ ಹೋದಳು. ಡೋರ್ ಲಾಕ್ ಮಾಡಿಕೊಂಡು ಮಲಗಿಕೊಂಡೆನು. ನಾನೇನು ರೋಡಿನ ಮೇಲೆ ಬಿದ್ದೋಗ್ಲಿಲ್ಲ. ನನ್ನ ಸೇಫ್ಟಿ ನಾನು ನೋಡಿಕೊಂಡೆನು ಎಂದಳು ನಿರ್ಲಕ್ಷ್ಯದಿಂದ. ಮಾಡಿರುವುದನ್ನು ಚೆನ್ನಾಗಿಯೇ ಸಮರ್ಥಿಸಿಕೊಳ್ಳುತ್ತಿದ್ದೀಯಾ? ಅಷ್ಟೊಂದು ದುಃಖ ಏನಿದೆ ನಿನಗೆ? ಯಾರನ್ನಾದರೂ ಲವ್ ಮಾಡಿದ್ದೀಯಾ? ಬ್ರೇಕಪ್ ಆಯ್ತಾ ಎಂದು ಕೇಳಿದನು ತೀಕ್ಷ್ಣವಾಗಿ ನೋಡುತ್ತಾ. ಅದೆಲ್ಲ ನಿನಗೆ ಅನವಶ್ಯಕ. ಈ ವಿಷಯಗಳೇನೋ ಮಾಮ್ ಡ್ಯಾಡಿಗೆ ಗೊತ್ತಿಲ್ಲ. ಪ್ಲೀಸ್ ನೀನು ಸಹ ಹೇಳ್ಬೇಡ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಎಂದಳು. ಆ ರೀತಿ ಹೇಳುವವನೇ ಆಗಿದ್ದರೆ ರಾತ್ರಿನೇ ಹೇಳ್ತಿದ್ದೆ. ಆ್ಯಂಡ್ ನಾನು ನಿನಗೋಸ್ಕರ ಬರಲಿಲ್ಲ. ಮಾವನ ದುಃಖ ನೋಡಲಾರದೆ ಬಂದೆ. ಫೀವರ್ ಬಂದಿದೆ ಅಂತ ಹೇಳಿದೆ ಅವರಿಗೆ ಎನ್ನುತ್ತಾ ಶ್ರೀಧರ್ ಅವರಿಗೆ ಕಾಲ್ ಮಾಡಿ ತಗೋ ಮಾತನಾಡು ಎಂದು ಫೋನ್ ದಿವ್ಯಾಗೆ ಕೊಟ್ಟನು ವಿಕ್ರಮ್. ಹಲೋ ಡ್ಯಾಡ್, ನಾನು ಚೆನ್ನಾಗಿಯೇ ಇದ್ದೀನಿ. ಜ್ವರ ಸ್ವಲ್ಪ ಕಡಿಮೆಯಾಗಿದೆ. ಡೋಂಟ್ ವರಿ ಡ್ಯಾಡ್ ಎಂದು ಮಾತನಾಡಿ ವಿಕ್ರಮ್ ಕೈಗೆ ಕೊಟ್ಟಳು. ವಿಕ್ರಮ್, ದಿವ್ಯಳನ್ನು ಮನೆಗೆ ಕರೆದುಕೊಂಡು ಹೋಗು. ಆರೋಗ್ಯ ಸರಿಯಿಲ್ಲ ಅಲ್ವಾ? ಅಲ್ಲಿದ್ದರೆ ನನಗೆ ಯಾವುದೇ ರೀತಿಯ ಭಯ ಇರುವುದಿಲ್ಲ ಎಂದು ಶ್ರೀಧರ್ ಅವರು ಹೇಳುತ್ತಿದ್ದರೆ, ಇವಳು ಚೆನ್ನಾಗಿಯೇ ಇದ್ದಾಳೆ ಮಾವ, ಮನೆಗೆ ಕರೆದುಕೊಂಡು ಹೋದರೆ ದೊಡ್ಡ ತಲೆನೋವು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಸರಿ ಮಾವ ಕರೆದುಕೊಂಡು ಹೋಗ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದನು ವಿಕ್ರಮ್. ಬೇಗ ಫ್ರೆಶ್ ಆಗಿ ಬಾ, ಮನೆಗೆ ಹೋಗೋಣ ಎಂದು ವಿಕ್ರಮ್ ಹೇಳುತ್ತಿದ್ದರೆ, ಏನು ನಿಮ್ಮ ಮನೆಗಾ? ನೆವರ್, ನಾನು ಬರೋದಿಲ್ಲ ಎಂದಳು ಮೂತಿ ತಿರುಗಿಸಿಕೊಳ್ಳುತ್ತಾ. ಎಕ್ಸ್ಟ್ರಾಗ್ಲೂ ಮಾಡಬೇಡ. ಬರ್ತೀಯಾ ಇಲ್ವಾ? ಮಾವನಿಗೆ ಕಾಲ್ ಮಾಡಿ ನೀನು ಮಾಡಿರುವ ಘನಕಾರ್ಯದ ಬಗ್ಗೆ ಹೇಳು ಅಂತೀಯಾ ಎಂದನು ಬೆದರಿಸುವ ಥರ. ಅಮ್ಮನವರಿಗೆ ಗೊತ್ತಾದರೆ ನನ್ನನ್ನು ಸಾಯಿಸಿಬಿಡ್ತಾರೆ. ಈ ರೀತಿ ಸಿಕ್ಕಾಕೊಂಡೆ ಏನು ಅಂತ ಅಂದುಕೊಳ್ಳುತ್ತಾ ವಿಕ್ರಮ್ ಕಡೆ ನೋಡಿದಳು. ಬೇಗ ಎದ್ದೇಳು, ಇಲ್ಲ ಅಂದರೆ ಮಾವನಿಗೆ ಕಾಲ್ ಮಾಡ್ತೀನಿ ಎಂದು ಡಯಲ್ ಮಾಡಲು ಹೋದರೆ, ಬೇಡ ಬರ್ತೀನಿ ಎಂದು ಬೆಡ್ ಮೇಲಿಂದ ಎದ್ದು ಸಿಡಿಮಿಡಿಗೊಳ್ಳುತ್ತಾ ವಾಶ್ರೂಮ್ನೊಳಕ್ಕೆ ಹೋದಳು. ಫ್ರೆಶ್ ಆಗಿ ಬಂದು ಲಗೇಜ್ ತೆಗೆದುಕೊಂಡು ಸೈಲೆಂಟಾಗಿ ಕಾರಿನಲ್ಲಿ ಕುಳಿತುಕೊಂಡಳು ದಿವ್ಯಾ. ಅವಳನ್ನು ಕರೆದುಕೊಂಡು ಮನೆಗೆ ಹೊರಟನು ವಿಕ್ರಮ್. ಫಾರ್ಮ್ ಹೌಸ್ ಬಳಿ ತಲುಪಿದರು ಸಾಕ್ಷಿ, ಸಿದ್ಧಾರ್ಥ್. ಸಿದ್ಧಾರ್ಥ್ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ ಮಾಡುತ್ತಿದ್ದರೆ ಸಾಕ್ಷಿ ಸ್ವಿಮ್ಮಿಂಗ್ ಪೂಲ್ ಬೇಸ್ನ ಮೇಲೆ ಕುಳಿತುಕೊಂಡು ಗಲ್ಲದ ಕೆಳಗೆ ಕೈ ಇಟ್ಟುಕೊಂಡು ಸಿದ್ಧಾರ್ಥ್ ಕಡೆಯೇ ಮೈಮರೆತು ನೋಡುತ್ತಿದ್ದಾಳೆ. ಫಾರ್ಮ್ ಹೌಸ್ ಹೊರಗಡೆ ಕಾರು ನಿಲ್ಲಿಸಿ ಗೋಡೆ ಹತ್ತಿ ಕುಳಿತುಕೊಂಡು ಮರಗಳ ಹಿಂದೆ ಹವಿತುಕೊಂಡು ಸಾಕ್ಷಿಯನ್ನು ನೋಡುತ್ತಿದ್ದಾನೆ ಸೂರಜ್. ಅಬ್ಬಾ, ಏನಿದ್ದೀಯೇ! ಆ ಛಲವು, ಆ ನಡವಳಿಕೆ ಹುಚ್ಚಿಡಿಯುತ್ತಿದೆ ಕಣೆ ಸಾಕ್ಷಿ. ಅಪ್ಸರಸೆ ಅಂದರೆ ನಿನ್ನ ಥರನೇ ಇರ್ತಾಳೇನೋ ಎಂದು ಕಾಮದ ಕಣ್ಣುಗಳಿಂದ ಸಾಕ್ಷಿ ಕಡೆಗೆ ನೋಡುತ್ತಾ ಫಾರ್ಮ್ ಹೌಸ್ನೊಳಗೆ ಗೋಡೆ ಮೇಲಿಂದ ಧುಮುಕಿದನು ಸೂರಜ್. ಸ್ವಿಮ್ಮಿಂಗ್ ಪೂಲ್ ಬೇಸ್ ಮೇಲಿಂದ ಸಾಕ್ಷಿ, ಸ್ವಿಮ್ಮಿಂಗ್ ಪೂಲ್ನೊಳಗಿಂದ ಸಿದ್ಧಾರ್ಥ್ ಇಬ್ಬರೂ ಒಬ್ಬರಿಗೊಬ್ಬರು ನೀರು ಚೆಲ್ಲಿಕೊಳ್ಳುತ್ತಾ ಚಿಕ್ಕ ಮಕ್ಕಳ ಥರ ಆಟವಾಡುತ್ತಿದ್ದಾರೆ. ಸೂರಜ್ ದೃಷ್ಟಿಯೆಲ್ಲ ಸಾಕ್ಷಿ ಮೇಲೆಯೇ ಇದೆ. ಸಾಕ್ಷಿಯನ್ನು ಮೇಲಿಂದ ಕೆಳಗಡೆ ತನಕ ಸ್ಕ್ಯಾನ್ ಮಾಡುತ್ತಾ, ಅಬ್ಬಬ್ಬ, ಒದ್ದೆಯಾದ ಬಟ್ಟೆಗಳಲ್ಲಿ ಏನಿದ್ದೀಯೇ, ಮತ್ತೇರಿಸುತ್ತಿದ್ದೀಯ. ಎಷ್ಟೋ ಜನ ಹುಡುಗಿಯರನ್ನು ನೋಡಿದ್ದೀನಿ, ಅವರನ್ನು ಅನುಭವಿಸಿದ್ದೀನಿ. ನೀನು ತುಂಬ ಹೊಸದಾಗಿ, ಒಂದು ಅದ್ಭುತವಾಗಿ ಕಾಣಿಸುತ್ತಿದ್ದೀಯ. ಮೇ ಬಿ ನಿನ್ನ ಮೇಲಿರುವ ಹುಚ್ಚು ಮೋಹದಿಂದ ಇರಬಹುದು. ಶತ್ರುವಿನ ಹೆಂಡತಿಯನ್ನು ಸ್ವಂತ ಮಾಡಿಕೊಂಡರೆ ಆ ಮಜಾನೇ ಬೇರೆ. ಆನಂತರ ನಿನ್ನ ಗಂಡ ಅವಮಾನ ಭಾರದಿಂದ ಹೃದಯದ ತುಂಬ ವೇದನೆಯನ್ನು ತುಂಬಿಕೊಂಡು ನರಕ ಯಾತನೆ ಅನುಭವಿಸುತ್ತಿದ್ದರೆ ಆಗ ಬರುತ್ತದೆ ನಿಜವಾದ ಮಜಾ. ನಿನ್ನ ಮೇಲೆ ಮೋಹ, ಅವನ ಮೇಲೆ ಕೋಪ ಎರಡೂ ಒಂದೇ ಬಾರಿ ತೀರುತ್ತವೆ ಅಂತ ಅಂದುಕೊಳ್ಳುತ್ತಾ ವಿಪರೀತವಾದ ಕಾಮದಿಂದ ಸಾಕ್ಷಿಯನ್ನು ನೋಡುತ್ತಾ ಅವಳನ್ನು ತನ್ನ ಫೋನಿಂದ ಫೋಟೋಸ್ ತೆಗೆದುಕೊಳ್ಳುತ್ತಿದ್ದಾನೆ ಸೂರಜ್. ಅಷ್ಟು ದೂರದಿಂದ ರಿಸ್ಕ್ ಮಾಡಿ ಬೇರೆ ಬಂದಿದ್ದು ನಿನ್ನನ್ನು ನೋಡುವುದಕ್ಕೇನೆ. ಅತಿ ಶೀಘ್ರದಲ್ಲೇ ನಾವು ಒಂದಾಗುವುದಕ್ಕೆ ಒಳ್ಳೆ ಮುಹೂರ್ತವನ್ನು ಸೆಟ್ ಮಾಡ್ತೀನಿ, ಗೆಟ್ ರೆಡಿ ಎಂದು ನಗುತ್ತಾ ಸಾಕ್ಷಿ ಪಿಕ್ಸ್ ತೆಗೆಯುತ್ತಿದ್ದಾನೆ. ಸಿದ್ಧಾರ್ಥ್ ಸಾಕ್ಷಿ ಮೇಲೆ ನೀರು ಚೆಲ್ಲುತ್ತಾ ಯಾರೋ ತಮ್ಮನ್ನು ಗಮನಿಸುತ್ತಿರುವ ಥರ ಅನ್ನಿಸಿ ಸಡನ್ನಾಗಿ ತಲೆ ತಿರುಗಿಸಿ ಗೋಡೆ ಕಡೆ ನೋಡಿದರೆ ಸೂರಜ್ ತಕ್ಷಣ ಅಲರ್ಟ್ ಆಗಿ ಕಾಣದಂತೆ ಗೋಡೆಗೆ ಅಂಟಿಕೊಂಡನು. ಏನೋ ಡೌಟ್ ಬಂದು ಸ್ವಿಮ್ಮಿಂಗ್ ಪೂಲ್ನಿಂದ ಹೊರಗಡೆಗೆ ಬಂದು ಶರ್ಟ್ನಲ್ಲಿ ಇರುವ ಗನ್ ಕೈಗೆ ತೆಗೆದುಕೊಂಡನು ಸಿದ್ಧಾರ್ಥ್. ಅದನ್ನು ಗಮನಿಸಿದ ಸೂರಜ್ ತಕ್ಷಣ ಗೋಡೆ ಹಿಂದೆಯಿಂದ ಮತ್ತೊಂದು ಕಡೆಗೆ ಜಾರಿಕೊಂಡನು. ಸಿದ್ಧಾರ್ಥ್ ಗನ್ನು ತೆಗೆದಿದ್ದರಿಂದ ಏನಾಯಿತು ಸಿದ್ದು ಎಂದು ಕೇಳಿದಳು ಸಾಕ್ಷಿ ಗಾಬರಿಯಿಂದ ಎದ್ದೇಳುತ್ತಾ.
ಏನೂ ಇಲ್ಲ, ಅಲ್ಲಿ ಏನೋ ಇದ್ದಂಗೆ ಅನ್ನಿಸಿತು ಎಂದು ಸಾಕ್ಷಿ ಕೈಯನ್ನು ಹಿಡಿದುಕೊಂಡು ಸೆಕ್ಯೂರಿಟಿ ಎಂದು ಕರೆಯುತ್ತಾ ಆಗಲೇ ಸೂರಜ್ ಇದ್ದ ಕಡೆಗೆ ಹೋದನು. ತಕ್ಷಣ 4 ಜನ ಸೆಕ್ಯೂರಿಟಿ ಗಾರ್ಡ್ಸ್ ಸಿದ್ಧಾರ್ಥ್ ಬಳಿ ಓಡಿ ಬಂದರು. ಇವನೇನು ಒಂಟಿಯಾಗಿ ಇರ್ತಾನೆ ಅಂದುಕೊಂಡರೆ ಫುಲ್ ಸೆಕ್ಯೂರಿಟಿ ಜೊತೆ ಇದ್ದಾನೆ. ಸಿದ್ಧಾರ್ಥ್ ಬಗ್ಗೆ ಗೊತ್ತಿದ್ದು ಸಹ ಅವನನ್ನು ಕಡಿಮೆ ಅಂದಾಜು ಮಾಡಿದೆ. ಛೆ ಅಂತ ಅಂದುಕೊಳ್ಳುತ್ತಾ ಯಾರಿಗೂ ಕಾಣಿಸದಂತೆ ಗಿಡಗಳ ಮಧ್ಯೆ ಬಚ್ಚಿಟ್ಟುಕೊಂಡು ಟೆನ್ಷನ್ನಾಗಿ ನೋಡುತ್ತಿದ್ದಾನೆ ಸೂರಜ್. ಏನಾಯ್ತು ಸರ್ ಎನ್ನುತ್ತಾ ಗಾರ್ಡ್ಸ್ ಸಿದ್ಧಾರ್ಥ್ ಬಳಿ ಬಂದರು. ಸಾಕ್ಷಿ ವೇಟ್ ಇಯರ್ ಎಂದು ಹೇಳಿ ಸಿದ್ಧಾರ್ಥ್ ಅವಳಿಂದ ಸ್ವಲ್ಪ ದೂರ ಹೋದರೆ ಸೆಕ್ಯೂರಿಟಿ ಗಾರ್ಡ್ಸ್ ಸಿದ್ಧಾರ್ಥ್ನನ್ನು ಫಾಲೋ ಆದರು. ಅವರ ಕಡೆ ನೋಡುತ್ತಾ ಫಾರ್ಮ್ ಹೌಸ್ ಫುಲ್ ಇಂಚಿಂಚು ಸರ್ಚ್ ಮಾಡಿ, ಯಾರಾದರೂ ಕಾಣಿಸಿದರೆ ತಕ್ಷಣ ನನ್ನ ಹತ್ತಿರಕ್ಕೆ ಕರೆದುಕೊಂಡು ಬನ್ನಿ, ಫಾಸ್ಟ್ ಎಂದಿದ್ದರಿಂದ ಓಕೆ ಸರ್ ಎನ್ನುತ್ತಾ 4 ಜನ 4 ದಿಕ್ಕುಗಳಿಗೆ ಹೊರಟು ಹೋದರು. ಇಲ್ಲಿಂದ ಫಾಸ್ಟಾಗಿ ಎಸ್ಕೇಪ್ ಆಗಬೇಕು ಅಂತ ಅಂದುಕೊಳ್ಳುತ್ತಾ ಗಿಡಗಳ ಹಿಂದೆಯಿಂದ ಸೆಕ್ಯೂರಿಟೀಸ್ನನ್ನು ಗಮನಿಸುತ್ತಿದ್ದಾನೆ ಸೂರಜ್. ಟೆನ್ಷನ್ನಾಗಿ ನೋಡುತ್ತಿರುವ ಸಾಕ್ಷಿ ಹತ್ತಿರಕ್ಕೆ ಬಂದನು ಸಿದ್ಧಾರ್ಥ್. ಫಾರ್ಮ್ ಹೌಸ್ ಹಿಂದೆ ತೋಟ ಇದೆ ಅಲ್ವಾ, ಆಗಾಗ ಕಾಡಂದಿಗಳು ಬರ್ತಾ ಇರ್ತವೆ, ಅದಕ್ಕೆ ಸರ್ಚ್ ಮಾಡುವುದಕ್ಕೆ ಹೇಳಿದೆ. ನಮ್ಮ ಏಕಾಂತಕ್ಕೆ ತೊಂದರೆ ಆಗಬಾರ್ದು ಅಲ್ವಾ ಎಂದನು ಹಾಸ್ಯದಿಂದ. ಹೋಗಿಸಿದ್ದು ಎಂದು ನಾಚಿಕೆ ಪಡುತ್ತಿರುವ ಸಾಕ್ಷಿ ಕೈ ಹಿಡಿದುಕೊಂಡು ಅವಳನ್ನು ರೂಮಿನೊಳಕ್ಕೆ ಕರೆದುಕೊಂಡು ಹೋದನು. ನೀನು ಫ್ರೆಶ್ ಆಗು, ನಾನು ಈಗಲೇ ಬರ್ತೀನಿ ಎಂದು ಹೇಳಿ ಸಾಕ್ಷಿ ಡೋರ್ ಲಾಕ್ ಮಾಡಿಕೊಳ್ಳುವ ತನಕ ಇದ್ದು ಕೆಳಗಡೆಗೆ ಹೊರಟು ಹೋದನು ಸಿದ್ಧಾರ್ಥ್. ಎಂಟ್ರೆನ್ಸ್ ಹತ್ತಿರ ನಿಂತುಕೊಂಡು ಕೈಗಳು ಹಿಂದಕ್ಕೆ ಕಟ್ಟಿಕೊಂಡು ಸುತ್ತಲೂ ನೋಡುತ್ತಿದ್ದಾನೆ. ಸೆಕ್ಯೂರಿಟಿ ಅಲ್ಲಿಂದ ಹೋಗುವುದನ್ನು ಗಮನಿಸಿ ಸುತ್ತಲೂ ನೋಡುತ್ತಾ ಫಾಸ್ಟಾಗಿ ಬಂದು ಹಿಂದೆಯಿಂದ ಗೋಡೆ ಧುಮುಕಿ ಕಾರ್ ಸ್ಟಾರ್ಟ್ ಮಾಡಿದನು ಸೂರಜ್. ಕಾರ್ ಸೌಂಡ್ ಕೇಳಿ ಓಡುತ್ತಾ ಹೊರಗಡೆಗೆ ಬರುವಷ್ಟರಲ್ಲಿ ಕಾರ್ ಫಾಸ್ಟಾಗಿ ಹೊರಟು ಹೋಯಿತು. ಸರ್, ಯಾವುದೋ ಕಾರ್ ಹಿಂದೆ ರೋಡಿನಿಂದ ಹೊರಟು ಹೋಯಿತು ಎನ್ನುತ್ತಾ ಸಿದ್ಧಾರ್ಥ್ ಹತ್ತಿರಕ್ಕೆ ಬಂದನು ಸೆಕ್ಯೂರಿಟಿ. ಸಿದ್ಧಾರ್ಥ್ ಯೋಚನೆ ಮಾಡುತ್ತಾ, ಆ ಕಾರ್ ನಾರ್ಮಲ್ ಆಗಿ ರೋಡಿನ ಮೇಲೆ ಹೋಗ್ತಾ ಇದೆಯಾ ಅಥವಾ ನಾನು ಅನುಮಾನಿಸಿದಂತೆ ಇಲ್ಲಿಂದ ತಪ್ಪಿಸಿಕೊಂಡು ಕಾರಿನಲ್ಲಿ ಓಡಿ ಹೋಗುತ್ತಿದ್ದಾನಾ? ಅಂದರೆ ನಮ್ಮನ್ನ ಯಾರಾದರೂ ಫಾಲೋ ಆಗ್ತಿದ್ದಾರಾ? ಏನೋ ಡೌಟ್ ಹೊಡಿತಾ ಇದೆಯೇ? ಲೆಟ್ಸ್ ಸಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಆಲೋಚನೆ ಮಾಡುತ್ತಿದ್ದಾನೆ. ಉಳಿದ 3 ಜನ ಸೆಕ್ಯೂರಿಟೀಸ್ ಸಹ ಬಂದು ಯಾರೂ ಇಲ್ಲ ಸರ್ ಎಂದು ಹೇಳಿದ್ದರಿಂದ ಓಕೆ ಅಲರ್ಟ್ ಆಗಿ ಇರ್ರಿ ಎಂದು ಹೇಳಿ ಮೇಲಕ್ಕೆ ಹೊರಟು ಹೋದನು. ಸಿದ್ಧಾರ್ಥ್ ಡೋರ್ ನಾಕ್ ಮಾಡಿದ್ದರಿಂದ ಓಪನ್ ಮಾಡಿದಳು ಸಾಕ್ಷಿ. ಏನಾದರೂ ಒಳಗಡೆಗೆ ಬಂದಿದ್ವಾ ಎನ್ನುತ್ತಾ ಆ ಕಡೆ ತಿರುಗಿ ಟವಲ್ನಿಂದ ತಲೆ ಒರೆಸಿಕೊಳ್ಳುತ್ತಿದ್ದಾಳೆ. ಅವಳ ಒಳಪನ್ನು ಮತ್ತಷ್ಟು ಹೆಚ್ಚಿಸುವ ಬ್ಲಾಕ್ ಕಲರ್ ಸೀರೆಯಲ್ಲಿ ಒದ್ದೆಯಾದ ಕೂದಲುಗಳೊಂದಿಗೆ ಆಟಾಗಿ ಇರುವ ಅವಳನ್ನು ಮನಸಾರೆ ನೋಡುತ್ತಾ ಏನೂ ಬಂದಿಲ್ಲ ಎನ್ನುತ್ತಾ ಅವಳ ಹಿಂದೆ ಹತ್ತಿರ ನಿಂತುಕೊಂಡನು. ಅವನು ಬಿಡುವ ಬೆಚ್ಚನೆಯ ಉಸಿರು ಅವಳ ಕುತ್ತಿಗೆಗೆ ತಾಗುತ್ತಿದ್ದರೆ ಅವಳ ಉಸಿರಾಟದ ವೇಗ ಹೆಚ್ಚಾಯಿತು. ಬ್ಲಾಕ್ ಸೀರೆಯಲ್ಲಿ ಮತ್ತೇರಿಸುತ್ತಿದ್ದೀಯಾ ಕಣೆ ಎನ್ನುತ್ತಾ ಅವಳ ಸೊಂಟದ ಸುತ್ತಲೂ ಕೈ ಹಾಕಿ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡನು. ಸಾಕ್ಷಿ ದೇಹ ಸಣ್ಣಗೆ ನಡುಗಿತು. ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಹೋಗಿ ಫ್ರೆಶ್ ಆಗಿ ಬನ್ನಿ, ಒದ್ದೆ ಬಟ್ಟೆಗಳಲ್ಲಿ ಚಳಿ ಆಗ್ತಾ ಇಲ್ವಾ ನಿಮಗೆ ಎಂದು ಕೇಳಿದಳು. ಭುಜದ ಮೇಲೆ ಅವನ ಗಲ್ಲವನ್ನು ಆನಿಸಿ, ನನ್ನ ಮೈಯಲ್ಲಿ ತಾಪವನ್ನು ಹೆಚ್ಚಿಸುವ ನೀನು ಇರಬೇಕಾದರೆ ಚಳಿ ಹೇಗೆ ಆಗುತ್ತದೆ ಎಂದು ಕಿವಿಯಲ್ಲಿ ಪಿಸುಗುಟ್ಟಿದನು ಸಿದ್ಧಾರ್ಥ್. ಸಾಕ್ಷಿ ತನ್ನಲ್ಲಿ ತಾನೇ ಮುಗುಳ್ನಗುತ್ತಾ ಸಿದ್ಧಾರ್ಥ್ ಕಡೆ ತಿರುಗಿ ಅವನ ಕಣ್ಣುಗಳೊಳಕ್ಕೆ ನೋಡುತ್ತಾ, ಈ ತುಂಟಾಟದ ಮಾತುಗಳೆಲ್ಲ ಪಕ್ಕಕ್ಕೆ ಇಟ್ಟು ಮೊದಲು ಫ್ರೆಶ್ ಆಗಿ ಬನ್ನಿ ಎಂದಳು ಅವನ ಶರ್ಟ್ ಬಟನ್ಸ್ ಬಿಚ್ಚುತ್ತಾ. ಸಿದ್ಧಾರ್ಥ್ ಮುಗುಳ್ನಗೆಯಿಂದ ನೋಡುತ್ತಾ ಓಕೆ 5 ಮಿನಿಟ್ಸ್ನಲ್ಲಿ ಬರ್ತೀನಿ ಎನ್ನುತ್ತಾ ವಾಶ್ರೂಮ್ನೊಳಕ್ಕೆ ಹೋದನು. ಸಿದ್ಧಾರ್ಥ್ ಸ್ನಾನ ಮಾಡಿ ಬರುವಷ್ಟರಲ್ಲಿ ರೆಡಿಯಾಗಿ ಬೆಡ್ ಮೇಲೆ ಕುಳಿತುಕೊಂಡು ಏನೋ ಆಲೋಚನೆ ಮಾಡುತ್ತಿರುವ ಸಾಕ್ಷಿಯನ್ನು ಮಂದಹಾಸದಿಂದ ನೋಡುತ್ತಾ, ಆ ಸಣ್ಣ ಮೆದುಳಿಗೆ ಯಾಕೆ ಅಷ್ಟೊಂದು ಕಷ್ಟ ಕೊಡ್ತಿದೀಯಾ ಎಂದು ಕೇಳಿದನು ಅವಳ ಹತ್ತಿರಕ್ಕೆ ಬರುತ್ತಾ. ಸಾಕ್ಷಿ ಅವನ ಕಡೆ ನೋಡಿ, ಅದು ಈಗ ಏನು ಮಾಡೋಣ, ಎಲ್ಲಿಗೆ ಹೋಗೋಣ ಅಂತ ಆಲೋಚನೆ ಮಾಡ್ತಿದ್ದೆ ಎಂದಳು. ಸಿದ್ಧಾರ್ಥ್ ನಗುತ್ತಾ ಟವಲ್ ತೆಗೆದುಕೊಂಡು ತಲೆ ಒರೆಸಿಕೊಳ್ಳುತ್ತಿದ್ದರೆ, ಇಲ್ಲಿ ಕೊಡಿ ನಾನು ಒರೆಸುತ್ತೇನೆ ಎಂದು ಟವಲ್ ತೆಗೆದುಕೊಂಡು ಸಿದ್ಧಾರ್ಥ್ ಹೈಟ್ ಇದ್ದಿದ್ದರಿಂದ ಕಾಲು ಬೆರಳುಗಳ ಮೇಲೆ ನಿಂತುಕೊಂಡು ಒರೆಸುತ್ತಿರುವ ಸಾಕ್ಷಿಯನ್ನು ನೋಡಿ ನಗುತ್ತಾ, ನೀನು ಅಷ್ಟೊಂದು ಕಷ್ಟಪಡಬೇಡ,
ಎನ್ನುತ್ತಾ ಬೆಡ್ ಮೇಲೆ ಕುಳಿತುಕೊಂಡನು. ಸಾಕ್ಷಿ ಸಣ್ಣಗೆ ಸ್ಮೈಲ್ ಕೊಡುತ್ತಾ ಅವನ ತಲೆಯನ್ನು ಒರೆಸುತ್ತಿದ್ದರೆ ಅವಳ ಸೊಂಟದ ಸುತ್ತಲೂ ಕೈಗಳು ಹಾಕಿ ತಲೆಯನ್ನು ಒಟ್ಟಿಗೆ ಹಾನಿಸಿದನು. ಮುಗೀತು, ಇನ್ನು ಹೋಗಿ ಬಟ್ಟೆ ಹಾಕಿಕೊಳ್ಳಿ, ಹಾಗೆ ಹಾಯಾಗಿ ತೋಟದೊಳಕ್ಕೆ ಹೋಗೋಣ ಎಂದ ಸಾಕ್ಷಿ ಕಡೆ ನೋಡುತ್ತಾ, ಅದಕ್ಕಿಂತ ಮುಖ್ಯವಾದ ಕೆಲಸ ಒಂದಿದೆ ಎಂದನು ಸಿದ್ಧಾರ್ಥ್ ಮತ್ತಾಗಿ ನೋಡುತ್ತಾ. ಏನು ಕೆಲಸ ಎಂದಳು ಸಾಕ್ಷಿ ಆಲೋಚನೆ ಮಾಡುತ್ತಾ. ಇನ್ನೂ ಅರ್ಥ ಆಗಲಿಲ್ವಾ ಎನ್ನುತ್ತಾ ಬೆಡ್ ಮೇಲಿಂದ ಎದ್ದು ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡನು. ಸಾಕ್ಷಿ ಕಣ್ಣುಗಳು ದೊಡ್ಡವು ಮಾಡಿ ನೋಡುತ್ತಾ, ಈಗ ನೋವೇ, ಆದರೂ ಹಗಲಲ್ಲೇನಿಸಿದ್ದು, ಅದು ಸಹ ಹೊಸ ಪ್ಲೇಸ್ನಲ್ಲಿ. ನನಗೆ ಏನೋ ಒಂಥರ ಇದೆ, ಬೇಡ ಪ್ಲೀಸ್ ಎಂದು ದೂರ ಸರಿಯುತ್ತಿದ್ದರೆ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು, ಇದಕ್ಕೆ ಹಗಲು ರಾತ್ರಿಯ ಜೊತೆ ಸಂಬಂಧ ಏನು? ಆದರೂ ಇದೇನು ಫಸ್ಟ್ ಟೈಮ್ ಅಲ್ವಲ್ಲ ಎಂದನು ಸಿದ್ಧಾರ್ಥ್ ರೊಮ್ಯಾಂಟಿಕ್ ಆಗಿ ನಗುತ್ತಾ. ಆ ಮಾತುಗಳಿಗೆ ಸಿದ್ಧಾರ್ಥ್ ಲುಕ್ಸ್ಗೆ ನಾಚಿಕೆ ಉಕ್ಕಿ ಬರುತ್ತಿದ್ದರೆ ಅವನನ್ನು ಹಿಂದಕ್ಕೆ ತಳ್ಳಿ, ನೋ ಸಿದ್ದು, ನನ್ನ ಕಂದ ಅಲ್ವಾ, ಬಂಗಾರ ಅಲ್ವಾ ಎನ್ನುತ್ತಾ ಸಿದ್ಧಾರ್ಥನ ಮಾತುಗಳಲ್ಲಿ ಇಟ್ಟು ಹೊರಗಡೆ ಹೋಗುವುದಕ್ಕೆ ನೋಡುತ್ತಾ ನಿಧಾನವಾಗಿ ಒಂದೊಂದು ಹೆಜ್ಜೆ ಹಿಂದಕ್ಕೆ ಬಾಗಿಲ ಕಡೆ ಹಾಕುತ್ತಿರುವ ಸಾಕ್ಷಿಯನ್ನು ಏನೂ ಗೊತ್ತಿಲ್ಲದವನ ತರಾನೇ ನೋಡುತ್ತಾ, ಸಾಕ್ಷಿ ಹಿಂದಕ್ಕೆ ತಿರುಗಿ ಡೋರ್ ತೆಗೆಯುವಷ್ಟರಲ್ಲಿ 2 ಹೆಜ್ಜೆಗಳಲ್ಲಿ ಅವಳ ಬಳಿ ಬಂದು ಸಾಕ್ಷಿ ಸೊಂಟ ಹಿಡಿದುಕೊಂಡು ಬಾಗಿಲ ಬಳಿಯಿಂದ ದೂರ ಸರಿಸಿದನು. ಸಿದ್ದು, ಪ್ಲೀಸ್ ಪ್ಲೀಸ್ ಎಂದು ಚಿಕ್ಕ ಮಗುವಿನ ಥರ ಕೇಳಿಕೊಳ್ಳುತ್ತಿರುವ ಅವಳನ್ನು ನೋಡಿ ನಗುತ್ತಾ, ಬಿಡುವ ಚಾನ್ಸೇ ಇಲ್ಲ ಎನ್ನುತ್ತಾ ಸಾಕ್ಷಿಯನ್ನು 2 ಕೈಗಳಲ್ಲಿ ಎತ್ತಿಕೊಳ್ಳುತ್ತಾ ಬೆಡ್ ಮೇಲೆ ಮಲಗಿಸಿ ಅವಳ ಮೇಲಕ್ಕೆ ಸೇರಿದನು. ಸಾಕ್ಷಿ ಉಸಿರನ್ನು ಜೋರಾಗಿ ತೆಗೆದುಕೊಳ್ಳುತ್ತಾ ಭಯಭೀತಳಾಗಿ ನೋಡುತ್ತಿದ್ದರೆ, ನಿನಗೆ ಇಷ್ಟವಿಲ್ಲದಿದ್ದರೆ ಬೇಡ ಬಿಡು ಎನ್ನುತ್ತಾ ಸಿದ್ಧಾರ್ಥ್ ಮೇಲಕ್ಕೆ ಎದ್ದೇಳುತ್ತಿದ್ದರೆ, ಆಹಾ ಬೇಡ ಎಂದಳು ಸಾಕ್ಷಿ ಗಾಬರಿಯಿಂದ. ಸಿದ್ಧಾರ್ಥ್ ಅವಳ ಕಡೆ ಕಿಲ್ಲಿಂಗ್ ಲುಕ್ಸ್ನಿಂದ ನೋಡಿದರೆ ನಾಚಿಕೆ ಪಡುತ್ತಾ ತಲೆ ಪಕ್ಕಕ್ಕೆ ತಿರುಗಿಸಿಕೊಂಡಳು. ಸಿದ್ಧಾರ್ಥ್ ನಗುತ್ತಾ ಅವಳ ಹಣೆಗೆ ಕಿಸ್ ಕೊಟ್ಟು ಹಣೆಯ ಮೇಲಿಂದ ಕೆನ್ನೆಯ ಮೇಲಕ್ಕೆ, ಕೆನ್ನೆಯ ಮೇಲಿಂದ ತುಟಿಗಳ ಬಳಿ ಪಯಣ ಸಾಗಿಸಿ ಕತ್ತಿನ ಮೇಲೆ ನಿಧಾನವಾಗಿ ಬೈಟ್ ಮಾಡಿದರೆ ತವಕದಿಂದ ಕಣ್ಣು ಮುಚ್ಚಿಕೊಂಡಳು ಸಾಕ್ಷಿ. ಮುಚ್ಚಿಕೊಂಡಿರುವ ಅವಳ ಕಣ್ಣು ರೆಪ್ಪೆಗಳ ಮೇಲೆ ಕಿಸ್ ಮಾಡಿ ನಡಗುತ್ತಿರುವ ಅವಳ ತುಟಿಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡನು. ಅವನ ಮುತ್ತಿನಲ್ಲಿರುವ ಮಾಧುರ್ಯವನ್ನು ರುಚಿ ನೋಡುತ್ತಾ ಅವನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು. ಒಬ್ಬರಿಗೊಬ್ಬರು ಮತ್ತಷ್ಟು ಹತ್ತಿರವಾಗುತ್ತಾ ಶೃಂಗಾರ ಸಾಗರದಲ್ಲಿ ಮುಳುಗಿ ತೇಲುತ್ತಿದ್ದಾರೆ. ವಿಕ್ರಮ್, ಲಂಚ್ ಟೈಮ್ ಆಗಿದೆ. ದಿವ್ಯಾ ಬೆಳಗ್ಗೆ ಸಹ ಏನೂ ತಿನ್ನಲಿಲ್ಲ, ಹೋಗಿ ಕರೆದುಕೊಂಡು ಬಾ ಎಂದರು ಕಾವೇರಿಯವರು. ಅಸಹನೆಯಿಂದ ಎದ್ದು ಅವಳ ರೂಮಿನ ಬಳಿ ಹೋಗಿ ಡೋರ್ ಒಡೆದನು ವಿಕ್ರಮ್. ಡೋರ್ ತೆಗೆದು ಏನು ಅನ್ನುವ ಥರ ನೋಡಿದಳು ದಿವ್ಯಾ. ಲಂಚ್ ಮಾಡೋಣ ಬಾ. ನಾನು ತಿನ್ನುವುದಿಲ್ಲ, ಹಸಿವಿಲ್ಲ ಎಂದಳು ದಿವ್ಯಾ ಮುಖ ತಿರುಗಿಸಿಕೊಂಡು. ವಿಕ್ರಮ್ ಕೋಪವಾಗಿ ನೋಡುತ್ತಾ, ಅಲ್ಲಿ ಅಮ್ಮ ನಿನಗೋಸ್ಕರ ಕಾಯುತ್ತಿದ್ದಾಳೆ, ಮರ್ಯಾದೆಯಾಗಿ ಬಾ, ಇಲ್ಲದಿದ್ದರೆ ಎಳೆದುಕೊಂಡು ಹೋಗ್ತೀನಿ ಎಂದು ಹೇಳುತ್ತಿರುವ ವಿಕ್ರಮ್ನನ್ನು ನೋಡಿ ಮೇಲಕ್ಕೆ ಕೆಳಿಸದಂತೆ ತುಟಿಗಳನ್ನು ಹಾಡಿಸುತ್ತಾ ಬೈದುಕೊಳ್ಳುತ್ತಾ ಹೋದಳು ದಿವ್ಯಾ. ವಿಕ್ರಮ್ ತಲೆ ಒಡೆದುಕೊಂಡು ಅವಳ ಹಿಂದೆಯೇ ಹೋದನು. ಏನಮ್ಮ ದಿವ್ಯಾ, ಏನೂ ತಿನ್ನದಿದ್ದರೆ ನಿನ್ನ ಆರೋಗ್ಯ ಏನಾಗುತ್ತದೆ ಹೇಳು? ಮೊದಲೇ ಆರೋಗ್ಯ ಚೆನ್ನಾಗಿಲ್ಲ, ಊಟ ಮಾಡಿ ರೆಸ್ಟ್ ತೆಗೆದುಕೋ ಎಂದಳು ಕಾವೇರಿ ಆತ್ಮೀಯತೆಯಿಂದ ದಿವ್ಯಾ ತಲೆಯನ್ನು ಸವರುತ್ತಾ. ಸರಿಯತ್ತೆ ಎನ್ನುತ್ತಾ ಫಾಸ್ಟಾಗಿ ತಿನ್ಬಿಟ್ಟು ತನ್ನ ರೂಮಿನೊಳಕ್ಕೆ ಹೊರಟು ಹೋದಳು ದಿವ್ಯಾ. ಹೋಗುತ್ತಿರುವ ದಿವ್ಯಾ ಕಡೆಯ ನೋಡುತ್ತಾ, ನನ್ನ ಸೊಸೆ ಬಂಗಾರದಂತಿದ್ದಾಳೆ, ಮಾಡಿಕೊಳ್ಳಬಹುದಲ್ವೇನೋ ಎಂದರು ಕಾವೇರಿಯವರು. ಅವಳು ಬಂಗಾರ ಅಲ್ಲ, ಕಲ್ಲು ಬಂಡೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಅಮ್ಮ, ಅವಳ ವಿಷಯದಲ್ಲಿ ನನ್ನ ಡಿಸಿಷನ್ ಬದಲಾಗುವುದಿಲ್ಲ, ನೀನು ಪದೇ ಪದೇ ಆ ಟಾಪಿಕ್ ತೆಗೆಯಬೇಡ ಎಂದನು ವಿಕ್ರಮ್. ಹಾಂ ಸರಿ ಬಿಡು ಎಂದು ನಿಟ್ಟುಸಿರು ಬಿಡುತ್ತಾ ಊಟ ಮಾಡುತ್ತಿದ್ದಾರೆ ಕಾವೇರಿಯವರು. ನಿತ್ಯ ತನ್ನ ಫೋನಿನಲ್ಲಿ ಆಕಾಶ್ ಇನ್ಸ್ಟಾ ಫೋಟೋಸ್ ನೋಡುತ್ತಾ, ಎಷ್ಟು ಹಾಟಾಗಿ ಇದೆಯಾ ಕಣೋ, ನೈಟ್ ಕನಸಿನೊಳಕ್ಕೆ ಬಂದಿದ್ದೆ ಗೊತ್ತಾ? ಅಲ್ಲದಿದ್ದರೆ ಆ ಚುಂಚುಮಕ್ಕ ರಾಗಿಣಿ ಜೊತೆ ಕಾಣಿಸಿದೆ, ಅವಳನ್ನು ಸಾಯಿಸಿ ಬಿಡೋಣ ಅಂತ ಬರ್ತಿದ್ರೆ ಮಾಮ್ ಬಂದು ನನ್ನನ್ನು ಹೆಬ್ಬಿಸಿಬಿಟ್ರು. ಎದ್ದಾಗ್ಲಿಂದ ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ತಿದೆ. ನಿಮ್ಮ ಪ್ಲಾಟಿಗೆ ಬಂದು ಮೀಟ್ ಮಾಡೋಣ ಅಂದರೆ ಯಾಕೆ ಬಂದೆ ಅಂತ ಕೇಳ್ತೀಯೇನೋ ಅಂತ ಬರದೆ ಸುಮ್ಮನಾದೆ. ಫೋನ್ ಮಾಡಬೇಕಂದ್ರೂ ಏನೋ ಒಂಥರ ಇದೆ. ನಿನಗೂ ನನ್ನ ಮೇಲೆ ಇದೇ ರೀತಿ ಫೀಲಿಂಗ್ಸ್ ಇದೆಯಾ? ನನ್ನ ಬಗ್ಗೆ ಸ್ವಲ್ಪನಾದರೂ ಆಲೋಚನೆ ಮಾಡ್ತೀಯಾ
ಇಲ್ಲ ಅಂದರೆ ಆ ಚುಂಚುಮುಖದವಳ ಬಗ್ಗೆನೇ ಆಲೋಚನೆ ಮಾಡ್ತೀಯಾ ಎಂದು ಆಕಾಶ್ ಫೋಟೋ ಜೊತೆ ಮಾತನಾಡುತ್ತಾ ಊಹೆಗಳಲ್ಲಿ ಮುಳುಗಿ ತೇಲುತ್ತಿದ್ದಾಳೆ ನಿತ್ಯ. ಸಾಕ್ಷಿ ಸಿದ್ಧಾರ್ಥ್ ಜೋಡಿಯಾಗಿ ತೋಟದಲ್ಲಿ ತಿರುಗಾಡುತ್ತಾ ಪ್ರೀತಿಯ ಮಾತುಗಳನ್ನು ಹೇಳಿಕೊಳ್ಳುತ್ತಾ ತುಂಟಾಟ ಮಾಡುತ್ತಾ ತುಂಬ ಸಮಯ ಕಳೆದು ಒಳಗಡೆಗೆ ಬಂದರು. ಸಿದ್ಧಾರ್ಥ್ ಫ್ರೆಶ್ ಆಗುವುದಕ್ಕೆ ವಾಶ್ರೂಮ್ನೊಳಕ್ಕೆ ಹೋದರೆ ಆಕಾಶ್ನಿಂದ ಕಾಲ್ ಬಂದಿದ್ದರಿಂದ ನಗುತ್ತಾ ಕಾಲ್ ಪಿಕ್ ಮಾಡಿದಳು ಸಾಕ್ಷಿ. ಅಣ್ಣ ಹೇಗಿದ್ದೀಯೋ? ಚೆನ್ನಾಗಿದ್ದೀನಿ ಕಣೋ, ನೀನು ಭಾವ ಹೇಗಿದ್ದೀರಾ ಎಂದು ಕೇಳಿದನು ಆಕಾಶ್. ಹಾಂ, ತುಂಬ ಚೆನ್ನಾಗಿದ್ದೀವಿ. ನಾಳೆ ಬರ್ತ್ಡೇ ಅಲ್ವಾ? ನೈಟ್ ಪ್ಲ್ಯಾನ್ಸ್ ಏನು? ಫ್ರೆಂಡ್ಸ್ ಜೊತೆ ಸೇರಿ ಕೇಕ್ ಕಟ್ಟಿಂಗ್ ಸಿಟ್ಟಿಂಗ್ ಯಾವಾಗಲೂ ಇರೋದೆ ಎಂದನು ಆಕಾಶ್. ಹಾಂ ಸರಿ, ಜಾಸ್ತಿ ಕುಡಿಬೇಡ, ನಾನು ಭಾವ ಇಬ್ಬರು ಮಾರ್ನಿಂಗ್ ಬರ್ತೀವಿ ಎಂದು ಸ್ವಲ್ಪ ಹೊತ್ತು ಮಾತನಾಡಿ ಕಾಲ್ ಕಟ್ ಮಾಡಿದಳು ಸಾಕ್ಷಿ. ಸ್ವಲ್ಪ ಹೊತ್ತಿಗೆ ಸಿದ್ಧಾರ್ಥ್ ಬ್ಲ್ಯಾಕ್ ಸೂಟಿನಲ್ಲಿ ರೆಡಿಯಾಗಿ ಬಂದರೆ, ನಿಮಗೆ ಬ್ಲ್ಯಾಕ್ ತುಂಬ ಚೆನ್ನಾಗಿರುತ್ತದೆ. ಇನ್ಫ್ಯಾಕ್ಟ್ ಯಾವ ಡ್ರೆಸ್ಸಿನಲ್ಲಿ ಆದರೂ ಮನ್ಮಥನ ಥರ ಕಾಣ್ತೀರಾ ಎಂದಳು ಪ್ರೀತಿಯಿಂದ ನೋಡುತ್ತಾ. ನಾನು ಮನ್ಮಥನಾದರೆ ನೀನು ನನ್ನ ರತಿದೇವಿ ಎಂದನು ಸಿದ್ಧಾರ್ಥ್ ನಗುತ್ತಾ. ಚಿಕ್ಕ ಯಜಮಾನ್ರೆ ಕಾಫಿ ಎನ್ನುತ್ತಾ ರಾಧಮ್ಮ ಬಂದರೆ ಕಾಫಿ ತೆಗೆದುಕೊಂಡು ಗಾರ್ಡನ್ನಲ್ಲಿ ಕುಳಿತುಕೊಂಡು ಕುಡಿಯುತ್ತಿದ್ದಾರೆ. ಸಾಕ್ಷಿ, ಹೋಗಿ ರೆಡಿಯಾಗು, ಹೊರಗಡೆಗೆ ಹೋಗೋಣ ಎಂದನು ಸಿದ್ಧಾರ್ಥ್. ಎಲ್ಲಿಗೆ ಹೋಗೋಣ ಎಂದು ಕೇಳಿದಳು ಸಾಕ್ಷಿ ಎಕ್ಸೈಟಿಂಗ್ ಆಗಿ. ರೆಡಿ ಆದಮೇಲೆ ಹೇಳ್ತೀನಿ, ಸ್ವಲ್ಪ ಮಾಡ್ರನ್ ಡ್ರೆಸ್ ಹಾಕಿಕೊಂಡು ರೆಡಿಯಾಗು ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಸರಿ ಎಂದು ತಲೆಯಾಡಿಸಿ ಕುಡಿದ ಕಫ್ಗಳನ್ನು ತೆಗೆದುಕೊಂಡು ಒಳಗಡೆಗೆ ಹೋದಳು. 20 ನಿಮಿಷಗಳಲ್ಲಿ ರೆಡಿಯಾಗಿ ಹೊರಗಡೆಗೆ ಬಂದ ಸಾಕ್ಷಿಯಿಂದ ನೋಟ ತಿರುಗಿಸಿಕೊಳ್ಳಲಾಗಲಿಲ್ಲ ಸಿದ್ಧಾರ್ಥ್ಗೆ. ಫುಲ್ಲು ಲೆಂತ್ ರೆಡ್ ಕಲರ್ ಒನ್ ಪೀಸ್ ಡ್ರೆಸ್ನಲ್ಲಿ ಹೇರ್ ಫ್ರೀಯಾಗಿ ಬಿಟ್ಟು ಸಿಂಪಲ್ ಮೇಕಪ್ನೊಂದಿಗೆ ಫುಲ್ ಸ್ಟೈಲಿಶ್ ಆಗಿ ಇರುವ ಅವಳನ್ನು ಮೈಮರೆತು ನೋಡುತ್ತಾ ಚೇರ್ ಮೇಲಿಂದ ಎದ್ದನು. ಹೇಗಿದ್ದೀನಿ? ಚೆನ್ನಾಗಿದ್ದೀನಾ ಎಂದು ಕೇಳಿದಳು ಸಾಕ್ಷಿ ಸಿದ್ಧಾರ್ಥ್ ಕಡೆ ನೋಡುತ್ತಾ. ಆರ್ಟ್ ಮೇಲೆ ಕೈ ಇಟ್ಟುಕೊಂಡು ಸ್ವಲ್ಪ ಹಿಂದಕ್ಕೆ ಬಾಗಿ ಸಾಯಿಸ್ಬಿಟ್ಟೆ ಎಂದನು ಸುಂದರವಾಗಿ ನಗುತ್ತಾ. ಸಾಕ್ಷಿ ನಾಚಿಕೆ ಪಡುತ್ತಾ ನೋಡುತ್ತಿದ್ದರೆ ಲೆಟ್ಸ್ ಟೇಕ್ ಸೆಲ್ಫಿ ಎಂದು ಅವನ ಫೋನಿನಲ್ಲಿ ಇಬ್ಬರೂ ಸೆಲ್ಫಿ ತೆಗೆದುಕೊಂಡು ಸಾಕ್ಷಿಯ ಕೆಲವೊಂದು ಫೋಟೋಸ್ ತೆಗೆದನು. ಸ್ವಲ್ಪ ಹೊತ್ತು ಆ ಫೋಟೋಗಳನ್ನು ಸಂಭ್ರಮದಿಂದ ನೋಡಿ ಇಬ್ಬರೂ ಕಾರಿನಲ್ಲಿ ಹೊರಟರು. ಟೆರೆಸ್ ಮೇಲೆ ನಿಂತುಕೊಂಡು ಆಕಾಶವನ್ನು ನೋಡುತ್ತಾ ಯಾವುದೋ ಆಲೋಚನೆಯಲ್ಲಿ ಮುಳುಗಿ ಹೋದ ದಿವ್ಯಾ ತನ್ನ ಫ್ರೆಂಡ್ ಮೌನಿಕಾಳಿಂದ ಕಾಲ್ ಬಂದಿದ್ದರಿಂದ ಎಚ್ಚೆತ್ತು ಪಿಕ್ ಮಾಡಿದಳು. ಹಲೋ ದಿವ್ಯಾ, ವೆಡ್ನೆಸ್ಡೇ ನನ್ನ ಮ್ಯಾರೇಜ್ ಬೆಂಗಳೂರಿನಲ್ಲೇ, ಅಡ್ರೆಸ್ ಕಳಿಸ್ತೀನಿ, ತಪ್ಪದೆ ಬರಬೇಕು ಎಂದಳು ಮೌನಿಕಾ. ಹಾಂ ಓಕೆ ಕಣೆ, ಬರ್ತೀನಿ ಎಂದು ದಿವ್ಯಾ ಹೇಳಿದ್ದರಿಂದ, ಮತ್ತೆ ನಿನ್ನ ಮದುವೆ ಯಾವಾಗೆ? US ನಿಂದ ಬಂದಿದ್ದ ತಕ್ಷಣ ಮದುವೆ ಮಾಡ್ಕೊತೀನಿ ಅಂತ ಹೇಳಿದೆ. ಸಿದ್ಧಾರ್ಥ್ ನೀನು ಯಾವಾಗ ಮದುವೆ ಮಾಡಿಕೊಳ್ಳುತ್ತೀರಾ ಎಂದು ಕೇಳಿದಳು ಮೌನಿಕಾ ಸಿದ್ಧಾರ್ಥ್ ಮದುವೆ ವಿಷಯ ಗೊತ್ತಿಲ್ಲದೆ. ಆ ಮಾತುಗಳಿಗೆ ದಿವ್ಯಾಗೆ ದುಃಖ ಉಮ್ಮಳಿಸಿ ಬಂದಿತು. ಮೌನಿ, ಡ್ಯಾಡ್ ಕಾಲ್ ಮಾಡ್ತಿದ್ದಾರೆ, ನಾನು ಮತ್ತೆ ಕಾಲ್ ಮಾಡ್ತೀನಿ ಎಂದು ಹೇಳಿ ಫೋನ್ ಇಟ್ಟು ಅಳುತ್ತಾ ಗೋಡೆಗೆ ಒರಗಿಕೊಂಡಳು ದಿವ್ಯಾ. ಸಿದ್ಧಾರ್ಥ್ ಜೊತೆ ತಾನು ಕಳೆದ ಸಂತೋಷದ ಕ್ಷಣಗಳು ಒಂದೊಂದಾಗಿ ನೆನಪು ಬರ್ತಿದ್ದರೆ ಅವಳ ಕಣ್ಣುಗಳಿಂದ ಕಣ್ಣೀರು ದಾರಿಯಾಗಿ ಹರಿಯುತ್ತಾ ಕೆನ್ನೆಗಳನ್ನು ಒದ್ದೆ ಮಾಡುತ್ತಿದ್ದಾವೆ. ಫೋನ್ ಮಾತನಾಡುತ್ತಾ ಟೆರೆಸ್ ಮೇಲಕ್ಕೆ ಬಂದ ವಿಕ್ರಮ್ ದಿವ್ಯಾಳನ್ನು ಗಮನಿಸಿ, ಐ ವಿಲ್ ಕಾಲ್ ಯು ಬ್ಯಾಕ್ ಕಣೋ ಎಂದು ನಿಧಾನವಾಗಿ ಹೇಳಿ ಕಾಲ್ ಕಟ್ ಮಾಡಿ, ಈ ಹುಚ್ಚೆ ಇಲ್ಲೇನು ಮಾಡ್ತಿದ್ದಾಳೆ ಅಂತ ಅಂದುಕೊಳ್ಳುತ್ತಾ ದಿವ್ಯಾಳನ್ನು ತೀಕ್ಷ್ಣವಾಗಿ ನೋಡಿದನು. ವಿಕ್ರಮ್ ಬರುವಿಕೆ ಸಹ ಗಮನಿಸದೆ ಮೊಣಕಾಲುಗಳ ಮಧ್ಯೆ ಮುಖ ಮುಚ್ಚಿಟ್ಟುಕೊಂಡು ಜೋರು ಜೋರಾಗಿ ಅಳುತ್ತಿರುವ ದಿವ್ಯಾಳನ್ನು ನೋಡಿ 10 ಅಡಿ ದೂರದಲ್ಲಿ ಗೋಡೆಗೆವರೆಗೆ ಕೈಗಳು ಕಟ್ಟಿಕೊಂಡು ನಿಂತುಕೊಂಡು, ಅಷ್ಟೊಂದು ಯಾಕೆ ಅಳುತ್ತಿದ್ದಾಳೆ? ಏನು ನಡೆದಿರುತ್ತದೆ? ಅಳುತ್ತಿರುವ ಅವಳ ಕಡೆಯೇ ನೋಡುತ್ತಿದ್ದಾನೆ ವಿಕ್ರಮ್. ಒಂದು ದೊಡ್ಡ ಪಬ್ ಹತ್ತಿರ ಕಾರನ್ನು ನಿಲ್ಲಿಸಿದನು ಸಿದ್ಧಾರ್ಥ್. ಸಾಕ್ಷಿ ವಿಂಡೋಯಿಂದ ನೋಡಿ, ಇಲ್ಲಿ ಏನಕ್ಕೆ ನಿಲ್ಲಿಸಿದ್ದೀರಾ? ಅಂದರೆ ನಾವು ಪಬ್ಗೆ ಹೋಗ್ತಿದ್ದೀವಾ ಎಂದು ಆಲ್ಮೋಸ್ಟ್ ಜೋರಾಗಿಯೇ ಕೇಳಿದಳು ಸಾಕ್ಷಿ. ಹಾಂ ಹೌದು, ಯಾಕೆ ಅಷ್ಟೊಂದು ಶಾಕ್ ಆಗ್ತಿದೆಯಾ ಎಂದು ಸಿದ್ಧಾರ್ಥ್ ಕೇಳಿದ್ದರಿಂದ, ನಾನು ಯಾವತ್ತೂ ಪಬ್ಗೆ ಬಂದಿಲ್ಲ ಸಿದ್ದು. ಈ ರೀತಿ ಪ್ಲೇಸ್ಗಳಿಗೆ ಬರುವುದು ನನಗೆ ಯಾಕೋ ಇಷ್ಟ ಇರುವುದಿಲ್ಲ. ಹುಡುಗರು ಹುಡುಗಿಯರು ಚೆನ್ನಾಗಿ ಕುಡಿದು ಇಷ್ಟ ಬಂದಂತೆ ಬಿಹೇವ್ ಮಾಡ್ತಾರೆ ಎಂದು ಹೇಳುತ್ತಿರುವ ಸಾಕ್ಷಿ ಕಡೆ ನಗುತ್ತಾ ನೋಡುತ್ತಾ, ಇದು ತುಂಬ ಡೀಸೆಂಟಾಗಿ ಇರುತ್ತದೆ, ನೀನು ಅಂದುಕೊಂಡಂತೆ ಏನೂ ಇರುವುದಿಲ್ಲ ಎಂದನು. ಹಾಗಾದರೆ ಓಕೆ,
ಎಂದಳು ನಿಧಾನವಾಗಿ. ಕಾರನ್ನು ಪಾರ್ಕ್ ಮಾಡಿ ಸಾಕ್ಷಿ ಕೈ ಹಿಡಿದುಕೊಂಡು ಒಳಗಡೆಗೆ ನಡೆದನು. ಎಂಟ್ರೆನ್ಸ್ನಿಂದ ಒಳಗಡೆಗೆ ಒಳ್ಳೆ ಕಲರ್ಫುಲ್ ಲೈಟ್ಗಳಿಂದ ಡೆಕೋರೇಷನ್ ಮಾಡಲಾಗಿದೆ. ಒಳ್ಳೆ ಮೆಲೋಡಿಸ್ ಮ್ಯೂಸಿಕ್ ಕೇಳಿಸುತ್ತಿದ್ದರೆ ಸಾಕ್ಷಿ ಮನಸ್ಸಿಗೆ ಹಾಯಾಗಿ ಅನ್ನಿಸುತ್ತಿದೆ. ಒಳಗಡೆಗೆ ಹೆಜ್ಜೆಗಳು ಹಾಕುತ್ತಾ ಎದುರಿಗೆ ಇದ್ದವರನ್ನು ನೋಡಿ ಸಾಕ್ಷಿ ಒಮ್ಮೆಲೆ ಶಾಕ್ ಆಗಿ ಸಿದ್ಧಾರ್ಥ್ ಕಡೆ ನೋಡಿದರೆ, ಸರ್ಪ್ರೈಸ್ ಎಂದು ನಗುತ್ತಾ ಕಣ್ಣು ಹೊಡೆದನು ಸಿದ್ಧಾರ್ಥ್. ಆಕಾಶ್, ರಿತ್ವಿಕ್, ಹರೀಶ್ ನಗುತ್ತಾ ಹತ್ತಿರಕ್ಕೆ ಬಂದರು. ಹಾಯ್ ಬಾವಾ ಎಂದು ನಗುತ್ತಾ ಸಿದ್ಧಾರ್ಥ್ನನ್ನು ಹಗ್ ಮಾಡಿಕೊಂಡನು ಆಕಾಶ್. ಇಬ್ಬರ ಕಡೆಯೂ ಸಂತೋಷವಾಗಿ ನೋಡುತ್ತಿರುವ ಸಾಕ್ಷಿಯನ್ನು ನೋಡುತ್ತಾ, ಅಣ್ಣ ಆಕಾಶ್ ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಎಂದು ರಿತ್ವಿಕ್ ಕೇಳಿದ್ದರಿಂದ ಸಿದ್ಧಾರ್ಥ್ ಕಡೆ ಆರಾಧನೆಯಿಂದ ನೋಡಿದಳು ಸಾಕ್ಷಿ. ಎಲ್ಲರೂ ಒಟ್ಟಾಗಿ ಒಳಗಡೆಗೆ ಹೋಗಿ ಮೊದಲೇ ರಿಸರ್ವ್ ಮಾಡಿದ ಟೇಬಲ್ ಬಳಿ ರೌಂಡಾಗಿ ಕುಳಿತುಕೊಂಡರು. ಆಕಾಶ್ ಮಾತು ಮಾತಿಗೂ ಎಂಟ್ರೆನ್ಸ್ ಕಡೆ ನೋಡುವುದನ್ನು ಗಮನಿಸಿದ ಹರೀಶ್ ಅವನ ಹತ್ತಿರಕ್ಕೆ ಬಾಗಿ, ಏನೋ ನಿಮ್ಮ ನಿತ್ಯ ಇನ್ನೂ ಬರಲಿಲ್ಲ ಅಂತ ನೋಡ್ತಿದೀಯಾ ಎಂದು ಪಿಸುಗುಟ್ಟಿದನು. ಅವಳಿಗೋಸ್ಕರ ನಾನು ಯಾಕೆ ನೋಡ್ತೀನಿ ಕಣೋ, ಅಷ್ಟಿಲ್ಲ ಎಂದನು. ನನಗೆ ಗೊತ್ತು ಬಿಡೋ, ಆಕೆಗೆ ಫೋನ್ ಮಾಡ್ಲಾ? ನಿನ್ನ ಬರ್ತ್ಡೇ ಅಂತ ಗೊತ್ತಾದರೆ ಕ್ಷಣಗಳಲ್ಲಿ ಇಲ್ಲಿ ಪ್ರತ್ಯಕ್ಷಳಾಗುತ್ತಾಳೆ ಎಂದನು ಹಾಸ್ಯದಿಂದ. ಸ್ವಲ್ಪ ಜಾಸ್ತಿಯಾದಂತೆ ಅನ್ನಿಸ್ತಿಲ್ವಾ? ಬಾಯ್ ಮುಚ್ಕೊಂಡು ಸೈಲೆಂಟಾಗಿ ಇರು ಎಂದನು ಆಕಾಶ್ ಚಿರುಕೋಪದಿಂದ ನೋಡುತ್ತಾ. ಬೇರರ್ ಬಂದಿದ್ದರಿಂದ ಎಲ್ಲರಿಗೂ ಡ್ರಿಂಕ್ಸ್ ಅಂಡ್ ಸ್ಟಾರ್ಟರ್ಸ್ ಆರ್ಡರ್ ಮಾಡಿ ಮಾತುಗಳಲ್ಲಿ ಬಿದ್ದರು. ರಿತ್ವಿಕ್ ಪಕ್ಕಕ್ಕೆ ಹೋಗಿ ನಿತ್ಯಾಗೆ ಕಾಲ್ ಮಾಡಿದನು. ಎಲ್ಲಿಯ ತನಕ ಬಂದೆ ಕಣೆ? ಹತ್ತಿರದಲ್ಲೇ ಇದ್ದೀನಿ ಕಣೋ, 10 ಮಿನಿಟ್ಸ್ನಲ್ಲಿ ಬಂದ್ಬಿಡ್ತೀನಿ. ಯಾರ್ಯಾರು ಇದ್ದಾರೆ ಅಲ್ಲಿ? ಅಣ್ಣ, ಅತ್ತಿಗೆ, ಆಕಾಶ್, ಹರೀಶ್. ಆಕಾಶ್ನವರು ಸಹ ಬಂದಿದ್ದಾರಾ ಎಂದು ನಿತ್ಯ ಕೇಳುತ್ತಿದ್ದರೆ, ಅವನ ಬರ್ತ್ಡೇ ಸೆಲೆಬ್ರೇಷನ್ಗೆ ಅವನು ಬರೆದಿದ್ದರೆ ಹೇಗೆ ಎಂದನು ರಿತ್ವಿಕ್. ಏನು, ಆಕಾಶ್ ಬರ್ತ್ಡೇನಾ ಎಂದು ಕೇಳಿದಳು ಆಶ್ಚರ್ಯದಿಂದ. ಹಾಂ ಹೌದು, ನೀನೇ ಲೇಟ್, ಕಂಪಾಸ್ಟ್ ಎಂದು ಫೋನ್ ಇಟ್ಟನು ರಿತ್ವಿಕ್. ಆಕಾಶ್ ಬರ್ತ್ಡೇನಾ? ನಾನ್ಯಾಕೆ ತಿಳಿದುಕೊಳ್ಳಲಿಲ್ಲ? ಛೆ, ಮೊದಲೇ ಗೊತ್ತಿದ್ರೆ ಇನ್ನೂ ಚೆನ್ನಾಗಿ ರೆಡಿಯಾಗಿ ಬರ್ತಿದ್ದೆ ಅಲ್ವಾ? ಈ ರೀತಿ ಕೂಡ ಚೆನ್ನಾಗೇ ಇದ್ದೀನಿ ಬಿಡು ಅಂತ ಅಂದುಕೊಂಡಳು. ಎಷ್ಟೊತ್ತಾದರೂ ದಿವ್ಯಾ ಅಳು ನಿಲ್ಲಿಸದೇ ಇದ್ದಿದ್ದರಿಂದ ಅವಳ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದ ವಿಕ್ರಮ್, ದಿವ್ಯಾ ಎಂದು ನಿಧಾನವಾಗಿ ಕರೆದನು. ಮಾತನಾಡದೆ ಹಾಗೇ ಕುಳಿತುಕೊಂಡಿರುವ ಅವಳ ಮುಂದೆ ಒಂದು ಮೊಣಕಾಲು ನೆಲಕ್ಕೆ ಹಾನಿಸಿ ಕುಳಿತುಕೊಂಡು, ದಿವ್ಯಾ ಇಲ್ಲೇನು ಮಾಡ್ತಿದೀಯಾ? ರೂಮಿನೊಳಕ್ಕೆ ಹೋಗು ಎಂದು ಅವಳ ಭುಜದ ಮೇಲೆ ತಟ್ಟಿ ಕೂಗಿದನು. ಪ್ಲೀಸ್ ಬಾವಾ, ಸ್ವಲ್ಪ ಹೊತ್ತು ನನ್ನನ್ನು ಒಂಟಿಯಾಗಿ ಬಿಟ್ಟುಬಿಡು ಎಂದು ತಲೆಯೆತ್ತದೆ ಹೇಳಿದಳು. ಆದರೂ ಅವಳನ್ನು ಆ ರೀತಿ ಬಿಟ್ಟು ಹೋಗಲಾರದೆ, ದಿವ್ಯಾ ಎಷ್ಟೊತ್ತು ಅಂತ ಅಳುತ್ತಾ ಕುಳಿತುಕೊಳ್ಳುತ್ತೀಯಾ? ನಡಿ, ರೂಮಿನೊಳಕ್ಕೆ ಹೋಗೋಣ ಎಂದು ಅವಳ ತಲೆಯನ್ನು ಮೇಲಕ್ಕೆ ಎತ್ತಿದನು. ಹತ್ತು ಕೆಂಪಗಾದ ಮುಖ, ದುಃಖದಿಂದ ಕೆಂಡಗಳು ಸುರಿಸುತ್ತಿರುವ ಆ ಕಣ್ಣುಗಳು ಬೆಳದಿಂಗಳ ಬೆಳಕಿನಲ್ಲಿ ಅವನಿಗೆ ಕಾಣಿಸುತ್ತಿದ್ದರೆ ಅವನ ಮನಸ್ಸು ಚುರುಕೆಂದಿತು. ಯಾವಾಗಲೂ ತುಂಬ ಸ್ಟ್ರಾಂಗ್ ಆಗಿ ಧೈರ್ಯವಾಗಿ ಇರುವ ಅವಳನ್ನು ಈ ಪರಿಸ್ಥಿತಿಯಲ್ಲೂ ನೋಡುವುದು ತುಂಬ ದುಃಖ ಅನ್ನಿಸಿ, ಹೋಗೋಣ ಬಾ ಎನ್ನುತ್ತಾ ಅವಳ ಕೈ ಹಿಡಿದು ಎಬ್ಬಿಸಲು ಹೋದರೆ ದಿವ್ಯಾ ತಕ್ಷಣ ವಿಕ್ರಮ್ನನ್ನು ಹಿಡಿದುಕೊಂಡು ಜೋರಾಗಿ ಹತ್ತು ಬಿಟ್ಟಳು. ಅವಳು ಒಮ್ಮೆಲೆ ಅವನನ್ನು ಆ ರೀತಿ ಹಿಡಿದುಕೊಳ್ಳುವಷ್ಟರಲ್ಲಿ ಮೊಣಕಾಲುಗಳ ಮೇಲೆ ಕುಳಿತುಕೊಂಡ ವಿಕ್ರಮ್ ಬ್ಯಾಲೆನ್ಸ್ ತಪ್ಪಿ ಸರಿಯಾಗಿ ಕುಳಿತುಕೊಂಡಂತೆ ಬಿದ್ದನು. ಊಹಿಸದ ಪರಿಣಾಮಕ್ಕೆ ವಿಕ್ರಮ್ ಒಂದು ಕ್ಷಣ ಶಾಕ್ ಆದರೂ ದಿವ್ಯಾ ಪರಿಸ್ಥಿತಿ ಅರ್ಥವಾಗಿ ಮೌನವಾಗಿ ಹಾಗೇ ಇದ್ದು ಬಿಟ್ಟನು. ತನ್ನ ಹೃದಯದಲ್ಲಿ ಗೂಡು ಕಟ್ಟಿಕೊಂಡಿರುವ ದುಃಖವನ್ನು ಯಾರಿಗೂ ಹೇಳಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿರುವ ದಿವ್ಯಾ ವಿಕ್ರಮ್ ಎದೆಗೆ ಒರಗಿ ಅಳುತ್ತಿದ್ದಾಳೆ. ತಾನು ಹಿಡಿದುಕೊಂಡಿರುವುದು ವಿಕ್ರಮ್ನನ್ನು ಅಂತ ತನ್ನ ಮೈಂಡಿಗೆ ಗೊತ್ತಾಗುತ್ತಿದ್ದರೂ ಮನಸ್ಸು ಹಿಡಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ. ನೋವಿನಲ್ಲಿರುವ ತನ್ನ ಮನಸ್ಸಿಗೆ ಈ ಕ್ಷಣ ಸಾಂತ್ವನ ಬೇಕು. ದಿವ್ಯಾ ಅಳ್ಬೇಡ ಎನ್ನುತ್ತಾ ಅವಳ ಬೆನ್ನಿನ ಮೇಲೆ ನಿಧಾನವಾಗಿ ತಟ್ಟುತ್ತಾ ಸಮಾಧಾನ ಮಾಡುವುದಕ್ಕೆ ಟ್ರೈ ಮಾಡುತ್ತಿದ್ದಾನೆ ವಿಕ್ರಮ್. ಪಬ್ ಮುಂದೆ ಕಾರು ನಿಂತಾಗ ಮಾರ್ನಿಂಗ್ನಿಂದ ಆಕಾಶ್ನ ನೆನಪುಗಳಲ್ಲೇ ಉಸಿರುಗಟ್ಟಿರುವ ನಿತ್ಯ ಆಕಾಶ್ನನ್ನು ನೋಡಬೇಕೆಂಬ ಕಾತುರದಿಂದ ಓಡುವ ನಡಿಗೆಯಲ್ಲಿ ಒಳಗಡೆಗೆ ಹೋದಳು. ಡೋರ್ ತೆಗೆದ ತಕ್ಷಣ ಸ್ವಲ್ಪ ದೂರದಲ್ಲಿ ಟೇಬಲ್ ಬಳಿ ಕುಳಿತುಕೊಂಡಿರುವ ಆಕಾಶ್ನನ್ನು ನೋಡಿ ಅವಳ ಮುಖ ಸಂತೋಷದಿಂದ ಹೊಳೆಯಿತು. ಅಷ್ಟು ಜನರಲ್ಲಿ ಅವನು ಮಾತ್ರ ಕಾಣಿಸುತ್ತಿದ್ದಾನೆ. ಮೊಣಕೈಗಳ ತನಕ ಫೋಲ್ಡ್ ಮಾಡಿರುವ ವೈಟ್ ಶರ್ಟ್, ಬ್ಲ್ಯಾಕ್ ಪ್ಯಾಂಟಿನಲ್ಲಿ ನಕ್ಷತ್ರಗಳ ನಡುವೆ ಚಂದ್ರನಂತೆ ಕಾಣುತ್ತಿರುವ ಅವನನ್ನೇ ರೆಪ್ಪೆ ಆಡಿಸದೆ ನೋಡುತ್ತಾ
ನಿಧಾನವಾಗಿ ಹೆಜ್ಜೆಗಳು ಹಾಕುತ್ತಾ ಅವರ ಬಳಿ ಹೋಗುತ್ತಿದ್ದರೆ ನಿತ್ಯ ನೋಟ ಅವನ ಬೆನ್ನಿಗೆ ಚುಚ್ಚಿತೇನೋ ಎನ್ನುವಂತೆ ತಲೆ ತಿರುಗಿಸಿ ನೋಡಿದ ಆಕಾಶ್ ಕಣ್ಣುಗಳು ಹೊಳೆದವು. ಅವನ ತುಟಿಗಳು ಸ್ವಲ್ಪ ಹರಡಿದವು. ಬ್ಲಾಕ್ ಕಲರ್ ಫ್ಲೋರಲ್ ಲಾಂಗ್ ಸ್ಕರ್ಟ್ ಅಂಡ್ ವೈಟ್ ಶಾರ್ಟ್ ಟಾಪ್ ಹಾಕಿಕೊಂಡು ಲೈಟ್ಸ್ ಮಧ್ಯೆ ನಡೆದುಕೊಂಡು ಬರುತ್ತಿರುವ ನಿತ್ಯ ಮೇಲೆ ಅವನ ನೋಟ ನಿಂತು ಹೋಯಿತು. ಆಕಾಶ್, ಡ್ರಿಂಕ್ ತೆಗೆದುಕೋ ಎಂದ ರಿತ್ವಿಕ್ ಮಾತುಗಳಿಗೆ ಈ ಲೋಕದೊಳಕ್ಕೆ ಬಂದು ನಿತ್ಯಾಳಿಂದ ನೋಟ ಬದಲಿಸಿಕೊಂಡು ಡ್ರಿಂಕ್ ತೆಗೆದುಕೊಂಡನು ಆಕಾಶ್. ಹಾಯ್ ನಿತ್ಯ, ಬಂದ್ಬಿಟ್ಟ, ಬಾ ಕುತ್ಕೋ ಎಂದು ರಿತ್ವಿಕ್ ಕರೆದಿದ್ದರಿಂದ ಎಚ್ಚೆತ್ತ ನಿತ್ಯ ರಿತ್ವಿಕ್ ಹಾಗೂ ಆಕಾಶ್ ಮಧ್ಯೆ ಖಾಲಿ ಇದ್ದ ಚೇರಿನ ಮೇಲೆ ಕುಳಿತುಕೊಂಡು ಹಾಯ್ ಎಂದಳು ಆಕಾಶ್ ಕಡೆ ಪ್ರೀತಿ ತುಂಬಿದ ಕಣ್ಣುಗಳಿಂದ ನೋಡುತ್ತಾ. ಹಾಯ್ ಎಂದನು ಮುಗುಳ್ನಗುತ್ತಾ. ಲೋ, ಇಬ್ಬರು ಮ್ಯಾಚಿಂಗ್ ಡ್ರೆಸ್ ಹಾಕಿಕೊಂಡಿದ್ದೀರಾ? ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರಾ ಏನು ಎಂದು ಆಕಾಶ್ ಕಿವಿಯಲ್ಲಿ ಪಿಸುಗುಟ್ಟಿದನು ಹರೀಶ್ ತುಂಟತನದಿಂದ. ಇಬ್ಬರದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಅಂತ ಆಗ ಗಮನಿಸಿದನು ಆಕಾಶ್. ಅಷ್ಟಿಲ್ಲ ಕಣ, ಏನೋ ಆ ರೀತಿ ಮ್ಯಾಚ್ ಆಗಿದೆ ಅಷ್ಟೆ ಎಂದನು ಆಕಾಶ್ ನಿತ್ಯ ಕಡೆ ಓರಿಯಾಗಿ ನೋಡುತ್ತಾ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.